ಅಸ್ಸಲಾಮ್ ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಪೈನಾಪಲ್ ಗ್ರೇವಿ. ಸೊ ಮದುವೆ ಮನೆಯಲ್ಲಿ ಮಾಡ್ತಾರಲ್ವ, ಸೊ ಅದೇ ಥರ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇರಲಿ. ಸೊ ನೋಡಿ, ನಾನು ತೊಗೊಂಡಿದ್ದೇನೆ 1.5 ಚಮಚದಷ್ಟು ಕೊತ್ತಂಬರಿ, ಅರ್ಧ ಚಮಚದಷ್ಟು ಕಡಲೆಬೇಳೆ, ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಸಾಸಿವೆ, ಮತ್ತು ಸ್ವಲ್ಪ ಮೆಂತೆ, ಮತ್ತು ಸ್ವಲ್ಪ ಎಳ್ಳು ತೆಗೆದಿದ್ದೀನಿ, ಬಿಳಿ ಎಳ್ಳು, ಮತ್ತು ಸ್ವಲ್ಪ ಉದ್ದಿನಬೇಳೆ. ಅದು ಎಲ್ಲ ಒಟ್ಟಿಗೆ ಒಳ್ಳೆಯಿಂದ ಫ್ರೈ ಮಾಡಬೇಕು. ಎಳ್ಳು ಸ್ವಲ್ಪ ಜಾಸ್ತಿ ತಗೊಳ್ಳಿ, ಅಂದರೆ 2 ಚಮಚದಷ್ಟು ಎಳ್ಳು ತಗೊಳ್ಳಿ. ಬಿಳಿ ಎಳ್ಳು, ಕಪ್ಪು ಎಳ್ಳು ತಗೊಳ್ಳೋಗ್ಲಿಕ್ಕೆ ಹೋಗಬೇಡಿ. ಸೊ ಒಳ್ಳೆಯಿಂದ ಸ್ಮೆಲ್ ಬರಲಿ ಅಷ್ಟು ತನಕ ಫ್ರೈ ಮಾಡಬೇಕು. ಗ್ಯಾಸನ್ನು ತುಂಬ ಸ್ಲೋ ಆಗಿ ಇಟ್ಟು ಬಿಡಿರಿ. ಆಮೇಲೆ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಒಂದು 7-8 ಮೆಣಸು ಒಟ್ಟಿಗೆ ಫ್ರೈ ಮಾಡಿದರೆ ಆಯಿತು. ಅದು ಸ್ವಲ್ಪ ಸ್ಮೆಲ್ ಬರ್ತಾ ಬರುವಾಗ ಆ ಟೈಮಲ್ಲಿ ಮೆಣಸನ್ನು ಹಾಕಿ ಒಳ್ಳೆಯಿಂದ ಫ್ರೈ ಮಾಡಿ. ತುಂಬಾ ಟೇಸ್ಟಿ ಆಗುತ್ತೆ. ನೀವು ಮದುವೆ ಮನೆಯೆಲ್ಲ ತಿಂದಿರ್ಬೋದು, ಸೇಮ್ ಅದೇ ಥರ ಆಗುತ್ತೆ. ಒಳ್ಳೆ ಫ್ರೈ ಮಾಡಿ. ಅದು ಫ್ರೈ ಮಾಡಿದ ನಂತರ ಒಂದು ಪ್ಲೇಟಲ್ಲಿ ನಾನು ಹಾಕ್ತೇನೆ, ಸಾಕು. ನೆಕ್ಸ್ಟ್ ನಾನು ಅದೇ ತವಕ್ಕೆ ನಾನು ಹಾಕ್ತಾಯಿದ್ದೇನೆ ತೆಂಗಿನಕಾಯಿ. ನೀವು ಬೇಕಾದರೆ ತುಂಬ ದಿವಸ ಇಡಬೇಕಾದ್ರೆ ಒಣಗಿದ ತೆಂಗಿನಕಾಯಿ ಹಾಕಬೇಕು. ನಾನು ತುಂಬ ದಿವಸಗೋಸ್ಕರ ಇಡುವುದು ಅಲ್ಲ, ಆವತ್ತೇ ತಿನ್ನಲಿಕ್ಕೆ ಮಾಡ್ತಾಯಿದ್ದೇನೆ. ಸೊ ಅದಕ್ಕೋಸ್ಕರ ನಾನು ಇದು ನಾರ್ಮಲ್ ತೆಂಗಿನಕಾಯಿ ಹಾಕ್ತಾಯಿದ್ದೇನೆ, ಹಸಿ ತೆಂಗಿನಕಾಯಿ ಹಾಕ್ತಾಯಿದ್ದೇನೆ. ಅದು ಫ್ರೈ ಆಯಿತು. ಅದ ನಂತರ ಒಂದು ತವದಲ್ಲಿ ನಾನು ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೇನೆ. ಸಾಸಿವೆ ಪಟ ಅನ್ನುವಾಗ ಆ ಟೈಮಲ್ಲಿ ನಾನು ಹಾಕ್ತಿದ್ದೇನೆ 1-2 ಬೆಳ್ಳುಳ್ಳಿ ಗುದ್ದಿ ಹಾಕ್ತಾಯಿದ್ದೇನೆ. ಆಮೇಲೆ ಹಾಕ್ತಾಯಿದ್ದೇನೆ ಬೇಸೊಪ್ಪು ಹಾಕ್ತಿದ್ದೇನೆ, ಕರಿಬೇಸೊಪ್ಪು. ಅದು ಒಳ್ಳೆ ಫ್ರೈ ಆಗಲಿ. ಅದಕ್ಕೆ ನಾನು ಒಂದು ಮೆಣಸು ಕಟ್ ಮಾಡಿ ಹಾಕ್ತಾಯಿದ್ದೇನೆ. ತುಂಬ ಟೇಸ್ಟಿಯಾಗುತ್ತೆ, ತುಂಬಾ ಊಟ ಸಹ ಆಗುತ್ತೆ. ಈ ಟೈಮಲ್ಲಿ ನಾನು ಪೈನಾಪಲ್ ಕಟ್ ಮಾಡಿ ಹಾಕ್ತಾಯಿದ್ದೇನೆ. ನೀವು ಎಷ್ಟು ದೊಡ್ಡ ಬೇಕು ಪೈನಾಪಲ್ ಅಷ್ಟು ದೊಡ್ಡ ಕಟ್ ಮಾಡಿ, ಬಟ್ ದೊಡ್ಡ ಕಟ್ ಮಾಡಬೇಡಿ, ಚಿಕ್ಕ ಚಿಕ್ಕ ಕಟ್ ಮಾಡಿ. ಇದು ಒಳ್ಳೆಯಿಂದ ಫ್ರೈ ಆಗಬೇಕು. ಒಂದು 5-6 ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಳಿ ಒಳ್ಳೆಯಿಂದ. ಒಳ್ಳೆ ಫ್ರೈ ಮಾಡಿ, ತುಂಬ ಟೇಸ್ಟಿ ಆಗುತ್ತೆ. ನಾನು ಹುಳಿ ನೀರನ್ನು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ಹುಳಿಯನ್ನು ನೆನೆಸಿಟ್ಟಿದ್ದೆ, ಅದನ್ನು ನೀರು ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ. ಯಾಕಂದರೆ ಹುಳಿ ಮತ್ತು ಈಗ ಟೈಮಲ್ಲಿ ಬೆಲ್ಲನೂ ಹಾಕ್ತಾಯಿದ್ದೇನೆ. ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಬೆಲ್ಲ ಹಾಕಿದೆ ನೋಡಿ. ಸಿಹಿ ಮತ್ತು ಉಪ್ಪು ಮತ್ತು ಹುಳಿ, ಇದು 3 ಒಟ್ಟು ಮಿಕ್ಸ್ ಆಗಿ ಹುಳಿ ನೀರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹುಳಿ ನೀರು ಕಡಿಮೆ ಇದ್ದರೆ ಅದು ಸ್ವಲ್ಪ ಹಳದಿ ಪೌಡ್ರ್ ಹಾಕ್ತಾಯಿದ್ದೇನೆ. ಇದೆಲ್ಲ ಒಟ್ಟಿಗೆ ತುಂಬ ಬಾಯ್ಲ್ ಆಗಬೇಕು. ಯಾಕಂದರೆ ಅದು ಒಳ್ಳೆ ಬಾಯ್ಲ್ ಬರಬೇಕು. ಅಂದರೆ ನಮ್ಮದು ಸಿಹಿ, ಹುಳಿ, ಉಪ್ಪು ಎಲ್ಲ ಪೈನಾಪಲ್ ಎಳಿಬೇಕು. ಒಂದು 5-6 ನಿಮಿಷ ಬಾಯ್ಲ್ ಆಗ್ತಾ ಇರಲಿ. ಅಷ್ಟನಕ್ಕ ನೋಡಿ, ಈ ಥರ ಇಟ್ಟು ನಾನು ಬಾಯ್ಲ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಒಳ್ಳೆ ಬೇಯಲಿ ಪೈನಾಪಲ್, ಅದು ಹುಳಿ, ಸಿಹಿ, ಉಪ್ಪು ಎಲ್ಲ ಎಳಿಲಿ ಪೈನಾಪಲ್. ಅಷ್ಟನಕ್ಕ ನಾನು ಮಸಾಲೆಯನ್ನು ರುಬ್ಬಿ ತಗೊಂಡು ಬರ್ತೇನೆ. ನೋಡಿ, ಇದು ಇಷ್ಟು ಮಸಾಲೆ ಉಂಟು, ಇದನ್ನು ರುಬ್ಬಿ ತಗೊಂಡು ಬರ್ತಾಯಿದ್ದೀನಿ. ಪೈನಾಪಲ್ 3/4 ಅಂಶ ಬೆಂದಿದೆ. ಈ ಟೈಮಲ್ಲಿ ನಾನು ಮಸಾಲ ರುಬ್ಬಿದ್ದು ಅದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಈಸಿ ರೆಸಿಪಿ, ಬಟ್ ಅಷ್ಟೊಂದು ಟೇಸ್ಟಿ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ, ನಾನು ಹೇಳಿದಾಗೆ ತುಂಬಾ ಟೇಸ್ಟಿ ಆಗುತ್ತೆ. ನೀವು ಮಸಾಲೆ ಎಲ್ಲ ಫ್ರೈ ಮಾಡುವಾಗ ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ, ಇಲ್ಲಾದರೆ ಅದು ಬೇಯಲ್ಲ, ಒಳ್ಳೆ ಸ್ಮೆಲ್ ಬರಲ್ಲ. ಈ ಟೈಮಲ್ಲಿ ನೋಡಿ ಸ್ವಲ್ಪ ನೀರು ಹಾಕಿ, ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮಾಡ್ಕೊಳ್ಳಿ.
ಒಣಗಿದ ತೆಂಗಿನಕಾಯಿ ಹಾಕುವುದರಿಂದ ಈ ಫ್ರಿಜ್ಜಲ್ಲಿ ಒಂದು 15 ದಿವಸ 20 ದಿವಸ ಅಲ್ಲಿ ಫ್ರಿಜ್ಜಲ್ಲಿ ಇಡ್ಬೋದು. ನಿಮಗೆ ಯಾವಾಗ ಬೇಕು ಆ ಟೈಮಲ್ಲಿ ತೆಗೆದು ತಿನ್ಬೋದು. ಏನೂ ಗೊತ್ತಿಲ್ಲ, ಇವತ್ತು ಮಾತಾಡುವಾಗ ಸ್ವಲ್ಪ ಇದಾಗ್ತಾ ಉಂಟು. ಸ್ವಲ್ಪ ಮಗುವಿಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಚಿಕ್ಕ ಮಗುಗೆ ಹುಷಾರಿರಲಿಲ್ಲ, ಜ್ವರ ಎಲ್ಲ ಬಂದಿತ್ತು. ನೋಡಿ ಈ ಥರ ಇಷ್ಟು ದಪ್ಪ ಆದರೆ ಆಯಿತು. ನನಗೆ ಅಜ್ಜಿಗೂ ಹುಷಾರಿಲ್ಲ, ಅವರು ಹಾಸ್ಪಿಟಲಿದ್ದಾರೆ. ಎಲ್ಲರೂ ಪ್ರೇ ಮಾಡಿ ಅವ್ರಿಗೋಸ್ಕರ ಹುಷಾರಾಗಲಿಕ್ಕೆ. ಇಷ್ಟು ದಪ್ಪ ಇದು ನಾನು ಇಟ್ಟಿದ್ದೇನೆ. ಇದನ್ನು ನಾನು ಮಸಾಲೆ ಮಿಕ್ಸ್ ಆದ ನಂತರ ಒಳ್ಳೆ ಬಾಯ್ಲ್ ಬರಲಿ, ಒಂದು 2-3 ಕುದಿ ಬರಲಿ, ಆಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು. ಈ ಟೈಮಲ್ಲಿ ನೋಡಿ ಹುಳಿ ಖಾರ ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ. ಅದು ಕರೆಕ್ಟ್ ಇದೆ ಅಂತ ಅನಿಸಿದರೆ ಗ್ಯಾಸನ್ನು ಆಫ್ ಮಾಡಿ. ನಿಮಗೆ ಎಷ್ಟು ಹುಳಿ ಬೇಕು, ಎಷ್ಟು ಸಿಹಿ ಬೇಕು, ಎಷ್ಟು ಉಪ್ಪು ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಸೂಪರ್ ಟೇಸ್ಟಿಯಾದ ಸಿಂಪಲ್ ಆದ ಒಂದು ಪೈನಾಪಲ್ ರೆಸಿಪಿ ಇದು ಅಂತ ಹೇಳ್ಬೋದು. ತುಂಬಾ ಟೇಸ್ಟಿ ಆಗುತ್ತೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಒಂದು 10 ನಿಮಿಷ ಬಿಟ್ಟು ತೆಗ್ತಾ ಇದ್ದೇನೆ. ತುಂಬ ಟೇಸ್ಟಿ ಆಗುತ್ತೆ, ಊಟನೂ ತುಂಬ ಸಾಗುತ್ತೆ. ಏನು ಸೈಡ್ ಡಿಶ್ ಬೇಕಂತ ಇಲ್ಲ, ಡೈರೆಕ್ಟ್ ಈ ಪೈನಾಪಲಲ್ಲಿ ಊಟ ಮಾಡ್ಬೋದು. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟರೆ 10-15 ದಿವಸ ಇಡ್ಬೋದು. ಒಣಗಿದ್ದ ಕೊಬ್ಬರಿಯಲ್ಲಿ ಮಾಡಿದರೆ ನೀವು ಫ್ರಿಜ್ಜಲ್ಲಿ ಇಡಬೇಕಂತ ಇಲ್ಲ, ಹೊರಗಡೆನೇ ಇಡ್ಬೋದು. ಬಟ್ ಈಗ ಸೆಕೆಗಳು ಸ್ವಲ್ಪ ಜಾಸ್ತಿ ಅದರಿಂದ ನೋಡಿಕೊಂಡು ಹೊರಗೆ ಇಟ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.